ನಮಸ್ಕಾರ ಸ್ನೇಹಿತರೆ, ಮನೆಯಲ್ಲಿ ಏನಾದರೂ ನೀವು ಬೆಳಗ್ಗೆ ಬಿಸಿ ಬಿಸಿಯಾದ ರೊಟ್ಟಿ ಮಾಡಿದರೆ ಈ ರೊಟ್ಟಿ ಜೊತೆಗೆ ಒಂದೊಳ್ಳೆ ಸೂಪರ್ ಹೆಲ್ದಿಯಾದ ಪಲ್ಯನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅಂದರೆ ಸೊಪ್ಪಿನ ಪಲ್ಯ. ಸೊ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಈ ಥರ ತುಂಬ ಹೆಲ್ದಿಯಾಗಿ ಕೂಡ ಇರುತ್ತೆ, ಹಾಗೂ ತುಂಬ ಸಿಂಪಲ್ಲಾಗಿ ಕಡಿಮೆ ಸಮಯದಲ್ಲಿ ಮಾಡ್ಬೋದು. ಮೊದಲಿಗೆ ನಾನಿಲ್ಲಿ 2 ಸೆಟ್ ಆಗೋಷ್ಟು ರಾಜಗಿರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಸೊ ನೋಡಿ, ರಾಜಗಿರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಸೊ ಇದನ್ನೆಲ್ಲ ಚೆನ್ನಾಗಿ ಸೋಸ್ಕೊಳ್ಬೇಕಂದ್ರೆ ಚಿಕ್ಕದಾಗಿ ಎಲ್ಲ ಅದರಲ್ಲಿ ಕಸ ಕಡ್ಡಿ ಎಲ್ಲ ತೆಗೆದು ಕ್ಲೀನಾಗಿ ಎಲೆ ಥರ ಸೋಸ್ಕೊಳ್ಬೇಕು. ಸೊ ಇದು ಮಾರ್ಕೆಟ್ಗಳಲ್ಲಿ ಸಿಗುತ್ತೆ. ಫ್ರೆಶ್ಶಾಗಿ ಬೆಳಗ್ಗೆ ಏನಾದರೂ ಹೋದರೆ ತುಂಬಾ ಚೆನ್ನಾಗಿರುವಂಥ ರಾಜಗಿರಿ ಸೊಪ್ಪು ಕೂಡ ನಿಮಗೆ ಎಲ್ಲ ಮಾರ್ಕೆಟ್ಗಳಲ್ಲೂ ಸಿಗುತ್ತೆ. ಸೊ ಇದನ್ನು ನಾನೀಗ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸಾಧ್ಯ ಆದಷ್ಟು ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಬೇಗ ಕೂಡ ಸೊಪ್ಪು ಕೂಡ ಚೆನ್ನಾಗಿ ಬೇಯುತ್ತೆ, ಮಕ್ಕಳಿಗೂ ತಿನ್ನೋಕ್ಕೆ ತುಂಬ ಈಸಿಯಾಗಿ ಆಗುತ್ತೆ. ಸೊ ಈಗ ಇದನ್ನು ಸೊಪ್ಪನ್ನು ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು 2-3 ಸಲ ಕ್ಲೀನಾಗಿ ವಾಶ್ ಮಾಡ್ಕೊಳ್ಬೇಕು. ನಂತರ ನಾನಿಲ್ಲಿ 3 ಈರುಳ್ಳಿಯನ್ನು ಉದ್ದುದನೇದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿನ ಜಾಸ್ತಿನೇ ಹಾಕಿ ತಿನ್ನುವಾಗ ತುಂಬ ರುಚಿಕರವಾಗಿರುತ್ತೆ. ಸೊ ಇದನ್ನೆಲ್ಲ ಕ್ಲೀನಾಗಿ ತೊಳ್ಕೊಂಡು ಆಮೇಲೆ ಈರುಳ್ಳಿನ ಹೆಚ್ಕೊಂಡು ಸೈಡಲ್ಲಿಡಿ. ನೆಕ್ಸ್ಟ್ ಒಂದು ಕಡಾಯಿಗೆ ನಾನಿಲ್ಲಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. 3-4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಜಸ್ಟ್ ಒಂದೇ ಹಸಿಮೆಣಸಿನ್ಕಾಯಿ 1-2, ಯಾಕಂದರೆ ಮಕ್ಕಳು ಊಟ ಮಾಡೋ ತೀರ ಕಡಿಮೆ ಖಾರ ಆದರೆ ಸೊಪ್ಪಲ್ಲಿ. ಸೊ ಹಾಗಾಗಿ 2 ಹಸಿಮೆಣಸಿನ್ಕಾಯಿ ಹಾಗೂ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ, ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಸ್ನೇಹಿತರೆ, ಈಗ ಕ್ವಿಕ್ಕಾಗಿ ನೀವೇನಾದರೂ ಸೊಪ್ಪಿನ ಪಲ್ಯ ಮಾಡಬೇಕು, ಸೊಪ್ಪಿನ ಗ್ರೇವಿ ಮಾಡಬೇಕು ಅಂದ್ಕೊಂಡಿದ್ರೆ ಸೊ ಈ ರಾಜಗಿರಿ ಸೊಪ್ಪನ್ನು ಚೆನ್ನಾಗಿ ಈ ಥರ ತಳಿಸಿದ್ರೆ ನಿಜವಾಗ್ಲೂ ರೊಟ್ಟಿಲಿ, ಬಿಸಿ ಬಿಸಿ ರೊಟ್ಟಿಲಿ 4-5 ರೊಟ್ಟಿ ಊಟ ಮಾಡ್ಬೋದು. ಅಷ್ಟು ಟೇಸ್ಟಾಗಿ ಕೂಡ ಇರುತ್ತೆ. ನಂತರ ನಾನಿಲ್ಲಿ ಸ್ವಲ್ಪ ಮೇಲೆ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಮೊದಲಿಗೆ ನೀವು ಎಣ್ಣೆ ಬಿಸಿಯಾದ ನಂತರ ಕರಿಬೇವನ್ನು ಹಾಕೋದು ಬೇಡ. ಸ್ವಲ್ಪ ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ಸ್ ಮಾಡಿದ ಮೇಲೆ ನಂತರ ನೀವು ಕರಿಬೇವು ಸೊಪ್ಪನ್ನು ಹಾಕಿ ಸ್ವಲ್ಪ ಹಸಿಯಾಗಿ ತಿನ್ನುವಾಗ ತುಂಬ ಟೇಸ್ಟಿಯಾಗಿರುತ್ತೆ. ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಲರ್ ಚೆನ್ನಾಗಿ ಬರಬೇಕು ಅಂತೇಳಿ ನಾನಿಲ್ಲಿ ಅರಿಶಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಸೊ ನೀವು ಹಸಿಮೆಣಸಿನಕಾಯಿ ಸ್ಕಿಪ್ ಮಾಡಿಕೊಂಡು ಖಾರದ ಪುಡಿ ಕೂಡ ಹಾಕ್ಕೊಳ್ಬೋದು. ಬಟ್ ನಾನು ಖಾರದ ಪುಡಿ ಹಾಕಿದರೆ ಅಷ್ಟು ಟೇಸ್ಟಾಗಿ ಬರೋದಿಲ್ಲ. ಸೊ ಹಸಿಮೆಣಸಿನಕಾಯಿ ಹಾಕೋದ್ರಿಂದ ತುಂಬಾ ರುಚಿಕರವಾಗಿರುತ್ತೆ. ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ತಾ ಲೈಟಾಗಿ ಬೇಯಬೇಕು ಅಷ್ಟೇ. ಈರುಳ್ಳಿ ತೀರ ಬೇಯಿಸಿದರೆ ಸೊಪ್ಪಿನಲ್ಲಿ ಕಚ್ಚಿ ಅನಿಸುತ್ತೆ, ತಿನ್ನೋಕ್ಕೆ ಇಷ್ಟ ಆಗೋದಿಲ್ಲ, ಟೇಸ್ಟ್ ಕೂಡ ಅಷ್ಟು ಸರಿ ಹೋಗೋದಿಲ್ಲ. ಸಿಂಪಲಾಗಿ 50% ಈರುಳ್ಳಿ ಬೇಯಿಸ್ಕೊಂಡ್ರೆ ಸಾಕು. ಕಟ್ ಮಾಡಿ ಇಟ್ಕೊಂಡಿರುವಂಥ ಈ ಸೊಪ್ಪು, ರಾಜಗಿರಿ ಸೊಪ್ಪನ್ನು ಈಗ ತಳಿಸ್ಬೇಕು. ಸೊ ಇದನ್ನು 2 ವಿಧಾನದಲ್ಲಿ ಕೂಡ ಮಾಡ್ತಾರೆ. ಯಾವ ವಿಧಾನದಲ್ಲಿ ಅಂದರೆ, ಈ ಸೊಪ್ಪನ್ನು ಮೊದಲಿಗೆ ಚೆನ್ನಾಗಿ ನೀರಲ್ಲಿ ಕುದಿಸಿಬಿಡ್ತಾರೆ, ಕುದಿಸಿ ಒಗ್ಗರಣೆನ ಕೊಡ್ತಾರೆ. ಬಟ್ ಆ ಥರ ನೀರಲ್ಲಿ ಕುದಿಸಿ ಒಗ್ಗರಣೆ ಕೊಡೋದ್ರಿಂದ ಸೊಪ್ಪಿನಲ್ಲಿ ಇರುವಂಥ ಅಂಶಗಳೆಲ್ಲ ನೀರಲ್ಲಿ ಕುದಿಸಿದರೆ ಹೊರಟೋಗ್ಬಿಡುತ್ತೆ. ಸೊ ಹಾಗಾಗಿ ಆ ಥರ ಮಾಡೋದ್ರಿಂದ ಈ ಥರ ಮಿಕ್ಸ್ ಮಾಡ್ತಾನೆ ರೆಡಿ ಇರುವಂಥ ಸೊಪ್ಪನ್ನೇ ಒಗ್ಗರಣೆ ಕೊಟ್ಟರೆ ಇನ್ನೂ ರುಚಿಕರವಾಗಿರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಅದೇ ವಿಧಾನದಲ್ಲಿ ಟ್ರೈ ಮಾಡಿದ್ದೀನಿ. ನೀವೇನಾದರೂ ಮನೆಯಲ್ಲಿ ರಾಜಗಿರಿ ಸೊಪ್ಪು ನಿಮ್ಮ ಕಡೆ ಸಿಗುತ್ತೆ ಅಂದರೆ ನಾನು ಮಾಡಿರುವ ಈ ವಿಧಾನದಲ್ಲೇ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ 2 ರೊಟ್ಟಿ ಊಟ ಮಾಡೋರು 4 ರೊಟ್ಟಿ ಕೂಡ ಊಟ ಮಾಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಸೊ ವಾರಕ್ಕೆ 2-3 ಸಲ ಈ ಥರ ಸೊಪ್ಪನ್ನು ತಳಿಸ್ತಾ ಊಟ ಮಾಡಿದರೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಸೊ ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಅಂದರೆ ಒಂದು 3-4 ನಿಮಿಷ ಸೊಪ್ಪು ಚೆನ್ನಾಗಿ ಬೇಯ್ಕೊಳ್ತೆ. ಅಂದರೆ ನೀವು ಈ ಥರ ಮಿಕ್ಸ್ ಮಾಡ್ತಾ ಇದ್ದಾಗಲೇ ಮಾತ್ರ ಅದು ಚೆನ್ನಾಗಿ ಸೊಪ್ಪೆಲ್ಲ ಬೇಯುತ್ತೆ. ನೋಡಿ, ಈ ಥರ ಆಲ್ರೆಡಿ 2 ಸೆಟ್ ಸೊಪ್ಪನ್ನು ತೊಗೊಂಡ್ರೆ ಇಬ್ಬರಿಗೆ ಆಗ್ಬೋದು ಅಷ್ಟೇ. ಅದು ನೋಡುವಾಗ ಸ್ವಲ್ಪ ಕಟ್ ಮಾಡಿದಾಗ ಇಷ್ಟೊಂದು ಸೊಪ್ಪು ಅನಿಸುತ್ತೆ. ನಿಜವಾಗ್ಲೂ ನೀವೇನಾದರೂ ಮನೆಯಲ್ಲಿ ಒಂದು 2-3 ಏನೋದ್ರಿಂದ ಒಂದು 3 ಸೊಪ್ಪಾದರೂ ಮಾಡ್ಬೇಕು ನೀವು. ಸೊ ನೋಡಿ, ಅದೆಷ್ಟು ಸೊಪ್ಪಿತ್ತು. ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಸ್ವಲ್ಪನೇ ಕಿಚಡಿ ಥರ ಆಗೋಗ್ಬಿಟ್ಟಿದೆ, ಇಷ್ಟೇ ಸ್ವಲ್ಪ ಆಗಿದೆ. ಸೊ ಆ ಥರ ಆಗುತ್ತೆ. ನೀವೇನಾದರೂ ಮನೇಲಿ ಸ್ವಲ್ಪ ಜಾಸ್ತಿ ಮೆಂಬರ್ಸ್ ಇದ್ದರೆ ಸೊಪ್ಪನ್ನು ಜಾಸ್ತಿ ತೊಗೊಂಡೇ ಮಾಡಬೇಕು. ಸೊ ನೋಡುವಾಗ ಸ್ವಲ್ಪ ನಿಮಗೆ ಕಷ್ಟ ಅನಿಸುತ್ತೆ. ಸೊ ಮಾಡಿದರೆ ತುಂಬಾ ಸುಲಭ ಹಾಗೂ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ನೋಡಿ, ಈಗ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ. ರಾಜಗಿರಿ ಸೊಪ್ಪು ಕೂಡ ಪಲ್ಯ ಕೂಡ ರೆಡಿಯಾಗಿದೆ. ಸೊ ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇದ್ದಾಗ ಮಾತ್ರ ನಮಗೆ ಬೇಗ ಕೂಡ ಬೇಯುತ್ತೆ. ನೀವು ಇದಕ್ಕೆ ಯಾವುದೇ ರೀತಿ ಪೆಪ್ಪರ್ ಪೌಡರ್ ಆಗಲಿ, ಖಾರದ ಪುಡಿ ಆಗಲಿ ಹಾಕೋ ನೆಸೆಸಿಟಿ ಇಲ್ಲ, ಏನು ಬೇಡ. ಸಿಂಪಲಾಗಿ ಒಗ್ಗರಣೆ ಈ ಥರ ಕೊಟ್ಟರೆ ಸಾಕು, ತುಂಬಾ ಟೇಸ್ಟಿಯಾಗಿ ಹಾಗೂ ಹೆಲ್ದಿಯಾಗಿ ಕೂಡ ಇರುತ್ತೆ. ಸೊ ಇದನ್ನೀಗ ಚೆನ್ನಾಗಿ ಲಾಸ್ಟ್ 1-2 ಮಿನಿಟ್ಸ್ ಗ್ಯಾಸ್ ಆಫ್ ಮಾಡೋ ಮುಂಚೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊಪ್ಪು ಈರುಳ್ಳಿ ಕೂಡ ಒಂದೇ ಸಮನೆ ಸೂಪರ್ ಡೂಪರ್ ಆಗಿ ಎಲ್ಲನೂ ಚೆನ್ನಾಗಿ ಬೆಂದಿದೆ. ಸೊ ನೋಡಿ, ಈಗ ನಾನು ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ. ಸೊ ಮಕ್ಕಳಿಗೆ ಡೈರೆಕ್ಟಾಗಿ ರೊಟ್ಟಿ ಜೊತೆ ಸೊಪ್ಪು ಕೊಟ್ಟರೆ ತಿನ್ನೋದಿಲ್ಲ. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂದ್ಕೊಂಡ್ರೆ, ರೊಟ್ಟಿ ಒಳಗಡೆ ಎಲ್ಲ ಸೊಪ್ಪನ್ನು ಹಾಕಿ ಸುತ್ತ ಕೊಟ್ಬಿಟ್ರೆ ಅವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ, ಟೇಸ್ಟ್ ಕೂಡ ಸೂಪರಾಗಿರುತ್ತೆ. ಈಗ ಗ್ಯಾಸನ್ನು ಆಫ್ ಮಾಡ್ಕೊಂಬಿಡಿ. ಈಗ ನಾನಿಲ್ಲಿ ಬಿಸಿ ಬಿಸಿಯಾದ ರೊಟ್ಟಿನ ತೊಗೊಂಡಿದ್ದೀನಿ. ಈ ರೊಟ್ಟಿ ಜೊತೆ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ರಾಜಗಿರಿ ಸೊಪ್ಪನ್ನು ಚೆನ್ನಾಗಿ ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ಬಂದರೆ ಸ್ಕಿಪ್ ಮಾಡಿಕೊಂಡು ಬರೀ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಿ ತಿನ್ನುವಾಗ ತುಂಬ ರುಚಿಯಾಗಿರುತ್ತೆ. ಸೊ ಈ ಥರ ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ ನೋಡಿ, ನನಗೆ ಕಾಮೆಂಟ್ ಮೂಲಕ ತಿಳಿಸಿ.
ರೆಸಿಪಿ ಯಾವ ಥರ ಬಂದಿದೆ ಅಂತ. ಸೊ ನೀವೇನಾದರೂ ಇನ್ನೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.